ತರ ಎಲ್ಲ ತರ್ತಾನೆ, ಕ್ಲಾಸ್ಗಳು ಎಲ್ಲ ಇವನೇ ಜಾಸ್ತಿ ಬಂದ್ಬಿಡ್ತಾನೆ. ಹಾಯ್ ಫ್ರೆಂಡ್ಸ್, ಇವತ್ತು ಹೊಸ ವರ್ಷದ 2ನೇ ದಿನ. ಹೊಸ ವರ್ಷ ಬಂದೈತೆ ಅಂತ ನಮ್ಮ ಕ್ಲಾಸ್ಮೇಟ್ಸ್ ಯಾರು ಬ್ಯಾಗಲ್ಲಿ ಏನೂ ತಂದಿರಲ್ಲ. ಇವಾಗ ಹುಡುಗರ್ದೊಂದು 2 ಬ್ಯಾಗು, ಹುಡುಗಿರ್ದೊಂದು 2 ಬ್ಯಾಗು ಚೆಕ್ ಮಾಡ್ತಾ ಇದೀವಿ. ಟಾಟಾ ಗುಡ್ ಬೈ ಗಯಾ. ಅದರಲ್ಲಿ ಯಾರ್ಯಾರು ಏನೇನು ತಂದವ್ರೆ ಅಂತ ನೋಡೋಣ ಬನ್ನಿ. ಬೆಳಗ್ಗೆನೆ ಫೋನ್ ಮಾಡ್ತಾರೆ ಫಸ್ಟ್ ಪೀರಿಯಡಲ್ಲೇ. ಇವರಿಬ್ಬರು ಚೆಕ್ ಮಾಡೋಣ, ಯಾಕಂದ್ರೆ ಇವರೇ ಜಾಸ್ತಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬನ್ನಿ ಫಸ್ಟ್ ನಮ್ಮ ಕ್ಲಾಸ್ಮೇಟ್ ಜೊತೆ ಚೆಕ್ ಮಾಡೋಣ. ಇದು ಬಂಕೊಡಿಯೋದು ಇವನೇ ನಮ್ಮ ಕ್ಲಾಸ್ಗೆ. ಕೇಳ್ಗಳು ತರ ಎಲ್ಲ ತರ್ತಾನೆ, ಆದ್ರೆ ಕ್ಲಾಸ್ಗಳು ಎಲ್ಲ ಇವನೇ ಜಾಸ್ತಿ ಬಂದ್ಬಿಡ್ತಾರೆ. ಪರ್ಸ್ ತಂದಾನೆ, ₹1 ಇಲ್ಲ. ಇದು ಅವ್ರ ಮಮ್ಮಿ. ಸರಿ, ಸೆಕೆಂಡ್ ಜಿಪ್ಪು. वाह क्या सीन है. ಬ್ಯಾಗ್ ಫುಲ್ ಚೆಕ್ ಮಾಡಿದ್ರೆ 1 ಬುಕ್ಕು, ಕ್ವಶನ್ ಪೇಪರ್ಗಳು ಇಷ್ಟೇ ತಂದವನಿ. ಇನ್ನು ಬೇರೆ ಬ್ಯಾಗ್ ಚೆಕ್ ಮಾಡೋಣ. ಇವಾಗ ಒಂದು ಹುಡುಗಿಗೆ ಬ್ಯಾಗ್ ಚೆಕ್ ಮಾಡೋಣ. ಹುಡುಗನ ಬ್ಯಾಗ್ ತಂದು ಹುಡುಗಿರ್ ಬ್ಯಾಗ್ ಅಂದರೆ ಫಸ್ಟ್ ಏನು ತೆಗಿಬೇಕು ಹೇಳಿ? ವ್ಯಾಸ್ಲಿನ್. ಲಂಚ್ ಬಾಕ್ಸ್ ತಂದವಳೆ, ನೋಡೋಣ. ಪೆನ್ನುಗಳು, ಸೋಡಾ ಇವಳು ಹುಡುಗರು. ಒಂದು ಡೈರಿ ತಂದೋಳೆ, ಪರ್ಸನಲ್ ಅಂತೆ. ಇವಳು ಹುಡುಗರಿಗಿಂತ ಕಡೆ ಅವ್ನು ಕ್ವಶನ್ ಪೇಪರ್ ಆದ್ರೂ ತಂದವ್ರೆ. ಇವಳು ಯಾವುದೋ ಬುಕ್ ತಂದಿಟ್ಟವಳು. ಇವಳು ಬ್ಯಾಗೆ ಲಾಸ್ಟಲ್ಲಿ ಇವಳು ಏನು ತತ್ತಾಳೆ ಗೊತ್ತಾ? ದಿನ ಕಾಲೇಜಿಗೆ ತತ್ತಾಳೆ, ತಿಂತಾನೆ ಇರ್ತಾಳೆ. ಇಲ್ಲಿ ಅಕ್ಕಿಗಳು ರೇಷನ್ ಅಂಗಡಿ ಎಲ್ಲ ಇವಳ ಬ್ಯಾಗಲ್ಲೇ ಐತೆ. ಫಸ್ಟ್ ಜಿಪ್ಪಿಂದ ಓಪನ್ ಮಾಡ್ತಾ ಇದೀವಿ. ಇವಾಗ ಈ ಹುಡುಗಿದು ಲಾಸ್ಟ್ ಜಿಪ್ಪಿಂದ ಓಪನ್ ಮಾಡೋಣ. ಒಳ್ಳೆ ಹುಡುಗಿ, ಫೈಲೆಲ್ಲ ತಂದೋಳೆ, ಕ್ವಶನ್ ಪೇಪರ್ಗಳು. ದೇವತೆ ಸರಿ, ದೇವತೆ ಸರಿ, ದೇವತೆ ಸರಿ, ದೇವ್ರ ಭಕ್ತಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. 3 ಬುಕ್ ತಂದವಳೆ. ಓದ್ಕೊಳ್ಳೋ ಹುಡುಗಿ ಅಂದ್ರೆ ಇವಳೇ ನಮ್ಮ ಕ್ಲಾಸಲ್ಲಿ. ಇವಾಗ ಬ್ಯಾಗ್ ಚೆಕ್ ಮಾಡಾದ್ಮೇಲೆ ಗೊತ್ತಾಯ್ತೈತೆ ಇಷ್ಟೊತ್ತು ಬೇರೆ ಹುಡುಗಿ ಅಂತ ಅನ್ಕೊಂಡಿದ್ವಿ. ಕನ್ನಡ ಟೆಕ್ಸ್ಟ್ ಬುಕ್ ಸ್ಕೇಲ್ಗಳು ತಂದು ಏನು ತೆಗಿಬೇಕು ಹೇಳಿ? ಕಡ್ಡಿ ಬಳ್ಪಗಳು ತಿಂತೀಯಾ? ಅವ್ರ ಮನೆ ಬೀರುವ ಬೀಗ ಕಳ್ತನೆ ಮಾಡೋದು ಮನೆಯಲ್ಲಿ. ಇದು ಲಾಸ್ಟ್ ಬ್ಯಾಗ್ ಹುಡುಗಂದು. ಇದು ಯಾರ್ದು ಅಂತ ಲಾಸ್ಟ್ ಅಲ್ಲಿ ತೋರಿಸ್ತೀನಿ, ಯಾರ್ಯಾರ ಬ್ಯಾಗ್ ಯಾರ್ಯಾರ್ದು ಅಂತ. ಇದು ಯಾರ್ದು ಅಂತ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ.
ಗುಡ್ ಬಾಯ್ ಇವನು. ಪೆನ್ನುಗಳು ಖರ್ಚಿಗೆ ತಂದಾನೆ. ಆಮೇಲೆ ಒಂದು ಕ್ಯಾಲ್ಸಿ ಪೆನ್ಸಿಲ್ ದುಡ್ಡು 2,000 ಇಟ್ಟ ನೆನ್ಸನ ಬೇಡ, ದೃಷ್ಟಿ ಆಗುತ್ತೆ. ಬರೀ ಇಂಥದೆಯ. ಮತ್ತೆ ಯಾವ ಜೊತೆಲಿ ಒಂದು ಬುಕ್ ತಂದಾನೆ, ಒಂದು ಎಕ್ಸಾಂಪಲ್ ತಂದಾನೆ. ಮತ್ತೆ ಓದೋ ಒಂಥರ ಪೆನ್ನು ಪೆನ್ಸಿಲು. ಲೆಜೆಂಡರಿ ಪ್ಲೇಯರ್. ಸೀಕ್ರೆಟ್ ಜಿಪ್ಗಳು ಆಯ್ತಪ್ಪ, ಖಾಲಿ ಏನಿಲ್ಲ ಅಷ್ಟೇ. ಇವತ್ತಿನ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ.